ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಲಾಸ್ಟ್ ವಿಡಿಯೋ ನಾನು ಇಂಟ್ರೊಡಕ್ಷನ್ ವಿಡಿಯೋ ನಾನು ಕೊಟ್ಟಿದ್ದೆ. ಸೊ ಇಂಟ್ರೊಡಕ್ಷನ್ ವಿಡಿಯೋ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರನ್ನ ಇನ್ನೂ ನನ್ನ ಚಾನಲಲ್ಲಿ ಹೋಗಿ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ಒಮ್ಮೆ. ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ವಿಷಯ ಯಾವುದು ಅಂತಂದರೆ, ನಾವು ತಿರುಪತಿ ಬೆಟ್ಟಕ್ಕೆ ಹೋಗಿದ್ವಿ. ಸೊ ಒಂದು ಹರಕೆ ಇತ್ತು ನಮಗೆ. ಏನು ಅಂದರೆ, ನನ್ನ ದೊಡ್ಡ ಮಗನ ವಿಷಯದಲ್ಲಿ ನಾನು ಹರಕೆ ಹೊತ್ಕೊಂಡಿದ್ದೆ. ಅದು ಏನಾದರೂ ನೆರವೇರ್ತು ಅಂತಂದರೆ ಖಂಡಿತವಾಗಿಯೂ ಬಂದು ನಾವು ಬೆಟ್ಟ ಹತ್ತುತ್ತೀವಿ ಮತ್ತೇನೆ ಅಂತ ಅಂದ್ಬಿಟ್ಟು ಅಂತ. ಯಾಕೆಂದರೆ ಒಂದು ಸಲ ಬೆಟ್ಟ ಹತ್ತಿದ್ವಿ, ಮತ್ತು ಇನ್ನೊಂದು ಸಲ ಬೆಟ್ಟ ಹತ್ತಿ ತೀರಿಸ್ಕೊಳ್ಳೋದು ಅಂತಿತ್ತು. ಸೊ ಹಾಗಾಗಿ ಆ ಕೆಲಸನೂ ನಾವು ಮಾಡಿಬಿಡೋಣ ಅಂತ ಅಂದ್ಕೊಂಡು ಆಗ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಹೋಗಿ ಸಡನ್ನಾಗಿ ಬಂದಂಗೆ ಆಯಿತು. ಒಂದು ರೀತಿ ಮಿರಾಕಲ್ ಅಂತಲೇ ಹೇಳ್ಬೋದು. ಏನು ಮಿರಾಕಲ್ ಆಯಿತು, ಹೇಗಾಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಇದ್ದೀನಿ. ಏನು ಅಂತಂದರೆ, ನಾವು ಇಲ್ಲಿಂದ ಹೊರಡೋ ಹೊತ್ತಿಗೆ ಸಾಯಂಕಾಲ ಆಗಿತ್ತು. ಸೊ ಸಾಯಂಕಾಲ ಹೊರಟ್ವಿ. ಅಲ್ಲಿ ಹೋಗಿ ರೀಚ್ ಆಗೋತ್ತಿಗೆ ಆಲ್ಮೋಸ್ಟ್ ರಾತ್ರಿ 1:30 ಆಗಿತ್ತು. 2 ಗಂಟೆಗೆ ಟಿಕೆಟ್ ಕೊಡ್ತಾರೆ, ಹೌದಲ್ವಾ? ಸೊ ಅದನ್ನು ನಾವು ಟೈಮ್ ಮಾಡ್ಕೋಬೇಕು. 2 ಗಂಟೆಗೆ ನಾವು ಅಲ್ಲಿ ಟಿಕೆಟ್ ತೊಗೊಂಡು ಆಮೇಲೆ ಬೆಟ್ಟದ ಹತ್ರ ಹೋಗಿ ಶ್ರೀವಾರು ಮೆಟ್ಲು ತಾನೇ ನಾವು ಹತ್ತಬೇಕಾಗಿರೋದು. ಸೊ ಅಲ್ಲಿ ಹೋಗಿ ಅಲ್ಲಿ ಮೆಟ್ಲತ್ತಕ್ಕೆ ಶುರು ಮಾಡಿದ್ವಿ. ಅದಕ್ಕೂ ಮುಂಚೆ ನಾವು ರೂಮ್ ಮಾಡಿಕೊಂಡು ಅಲ್ಲಿ ಫ್ರೆಶನ್ ಅಪ್ ಆಗಿ ಆಮೇಲೆ ಅಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಹೋಗಿದ್ದು. ಸುಮಾರು 6:45-7 ಗಂಟೆ ಆಗಿತ್ತು ನಾವು ಬೆಟ್ಟ ಹತ್ತೋತ್ತಿಗೆ. ಆದರೆ ನಾವು ಬೆಟ್ಟ ಹತ್ತಿ ಪೂರ್ತಿ ರೀಚ್ ಆಗೋತ್ತಿಗೆ 12:30 1 ಗಂಟೆ ಆಗೋಗ್ಬಿಟ್ಟಿತ್ತು. ಮಧ್ಯದಲ್ಲಿ ಏನಾಯಿತು ಅನ್ನೋದನ್ನು ನಾನೀಗ ಹೇಳ್ತೀನಿ. ಫಸ್ಟು 100 ಮೆಟ್ಲು ಹೇಗೆ ಹತ್ತಿದ್ವಿ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಆ್ಯಕ್ಚುಲಾಗಿ ನಿಜವಲ್ಲೂ ಹತ್ತುತ್ತೀವ ಅನ್ನೋ ಥರನೇ ಇತ್ತು. ಬಿಕಾಸ್ ನನಗೆ ಇರೋ ಪ್ರಾಬ್ಲಮ್ಸ್ ನನಗೇ ಗೊತ್ತು. ಅಂಥದ್ರಲ್ಲೂ ಕೂಡ ಹತ್ತುತ್ತೀವ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಂಗೆ ನಿಜವಲ್ಲೂ ಆಗ್ತಿರ್ಲಿಲ್ವಾ ಅಂತ ಅಂದ್ಬಿಟ್ಟು ಅಂತ. ಅಂಥದ್ರಲ್ಲೂ ಕೂಡ ಓಕೆ ಅಂದ್ಕೊಂಡಿದೆ ಅಂತ ಅಂದಾದಮೇಲೆ ನಾವು ಹೋಗಲೇಬೇಕು ಅನ್ನೋದೊಂದು ನಿರ್ಧಾರ ಅಂತ ತೊಗೊಂಡು ನಾವೇನು ಮಾಡಿದ್ವಿ, ನಾವು ಮೆಟ್ಲು ಹತ್ತೋದಕ್ಕೆ ಶುರು ಮಾಡಿದ್ವಿ. ಫಸ್ಟ್ 100 ಸ್ಟೆಪ್ಸ್ ನಮಗೆ ಗೊತ್ತಾಗಲಿಲ್ಲ ಹೇಗೆ ಹತ್ತಿದ್ವಿ ಅಂತ ಅಂದ್ಬಿಟ್ಟು ಅಂತ. ಬರೀ ಗೋವಿಂದ 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 ಅಂದ್ಕೊಂಡೆ ಜಪ ಮಾಡ್ಕೊಂಡು ಹತ್ಬಿಟ್ವಿ. ಆಮೇಲೆ ಅದೇ ಥರನೇ ಹತ್ಕೊಂಡು ಹೋಗ್ತಾ ಇದ್ವಿ. ಸಾಕಾಗ್ಬಿಡೋದು ನನಗಂತೂ ನಿಜವಾಗ್ಲೂ. ಆದರೂ ಕೂಡ ನಾನು ಬಿಡಲಿಲ್ಲ. ನಾನು ದೇವ್ರದ್ದು ನಾಮಗಳು ಹೇಳ್ಕೊಂಡು, ವಿಷ್ಣು ಸಹಸ್ರನಾಮ ಹೇಳ್ಕೊಂಡು, ಸೊ ಈ ಥರದ್ದೆಲ್ಲ ಮಾಡಿಕೊಂಡು, ಯಾಕೆಂದರೆ ಹರಕೆ ಅಂದರೆ ಅದು ಸುಮ್ಮನೆ ಹಾಗೆ ಬಿಡೋದಕ್ಕೆ ಚಾನ್ಸೇ ಇಲ್ಲ, ಹೌದಲ್ವಾ? ಹರಕೆ ಅನ್ನೋದನ್ನು ನಾವು ತೀರಿಸಲೇಬೇಕು. ಯಾಕೆಂದರೆ ಭಗವಂತ ನಾವು ಕೇಳಿದಾಗ ಕೊಟ್ಟಿದ್ದಾನೆ ಅಂತಂದಾದ್ಮೇಲೆ ಅವ್ನು ಕೊಡ್ತಾನೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಏನೋ ಒಂದು ಹರಿಸ್ಕೊಂಡಿರ್ತೀವಿ ಅಂದರೆ ಅದನ್ನು ನಾವು ಸಮರ್ಪಿಸ್ಬೇಕು, ಹೌದಲ್ವಾ? ಹಾಗಾಗಿ ಸರಿ ಅಂತ ಅಂದ್ಕೊಂಡು ನಾವು ಈ ರೀತಿಯೆಲ್ಲ ನಾನು ಸಹಸ್ರನಾಮ ಹೇಳ್ಕೊಂಡು, ಕೆಲವೊಂದು ಶ್ಲೋಕಗಳು ಹೇಳ್ಕೊಂಡು, ವಿಷ್ಣು ಮೇಲೆ, ಕೃಷ್ಣನ ಮೇಲೆ, ರಾಮನ ಮೇಲೆ ಅಂತ ಅಂದ್ಕೊಂಡು, ಆಮೇಲೆ ಗೋವಿಂದ ನಾಮಲು ಅದನ್ನು ಜಪ ಮಾಡ್ತಾ ಹಾಗೂ ಹೀಗೂ ಹತ್ತಿದ್ವಿ. ಇನ್ನೇನು ಕಡೆ 500 ಮೆಟ್ಲಿದೆ ಅಂತ ಅಂದಾಗ, 500 ಸ್ಟೆಪ್ಸ್ ಇದೆ ಅಂದಾಗ, ಸೀರಿಯಸ್ಲಿ ನಿಜವಲ್ಲೂ ಹೇಗಾಗೋಯ್ತು ಅಂತಂದರೆ, 500 ಮೆಟ್ಲು ನಂಗೆ ಹತ್ತಕ್ಕಾಗತ್ತಾ ಅನ್ನೋ ಥರ ಆಗೋಯ್ತು. ಕಣ್ಣಲ್ಲಿ ನನಗೆ ನೀರೇ ಬಂದ್ಬಿಡ್ತು. ನನಗೆ ಭಗವಂತ ಇಲ್ಲಿವರೆಗೂ ಕರೆಸ್ಕೊಂಬಿಟ್ಟಿದ್ಯಾ ಭಗವಂತ ತಂದೆ, ದಯವಿಟ್ಟು ಇನ್ನೊಂದು 500 ಮೆಟ್ಲನ್ನ ಹಿಂಗನ ಮಾಡಿ ತಲುಪಿಸ್ಬಿಡು ನಮ್ಮನ್ನು, ನಮ್ಮ ಹರಕೆನ ಏನು ನಾವು ನಿನ್ನ ಹತ್ರ ಅಂತ ಕಟ್ಕೊಂಡಿದ್ವಿ ಅದನ್ನು ದಯವಿಟ್ಟು ನೀನು ಸಮರ್ಪಿಸ್ಕೋ, ನಮಗೆ ಇದು ಮಾಡು ಅಂತ. ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿ 500 ಮೆಟ್ಲು ಸ್ವಲ್ಪ ಕಷ್ಟ ಆದರೂ ಕೂಡ ಎಲ್ಲೂ ದೇವರು ನಮಗೆ ಕೈ ಬಿಡಲಿಲ್ಲ. ಪೂರ್ತಿ ಬೆಟ್ಟ ಹತ್ತೋ ಶಕ್ತಿ ಭಗವಂತ ನಮಗೆ ಕೊಟ್ಟ. ನಾನು ಆ ಲಾಸ್ಟ್ ಸ್ಟೆಪ್ಪು ಖಂಡಿತವಾಗಿಯೂ ಹತ್ತುವಾಗ ನಾನಂತೂ ತುಂಬಾ ಎಮೋಷ್ನಲ್ ಆಗೋದೆ. ನಾನು ಕೊನೆಗೂ ಹತ್ತಿಬಿಟ್ಟೆ. ಅಷ್ಟು ಸ್ಟೆಪ್ಸು ಕೂಡ ಆಯಿತು ಹತ್ತೋದಕ್ಕೆ ಅಂತ ಅಂದ್ಕೊಂಡು. ಮತ್ತು ಅದು ಹತ್ತೋದಕ್ಕೆ ಕಾರಣ ಇನ್ನೂ ಒಂದೇನು ಅಂದರೆ, ಪ್ರಾಣದೇವರು ಅಂದರೆ ಹನುಮಪ್ಪನೂ ಕಾರಣ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ, ನಾವು ದೇವರಿಗೆ ನಮಸ್ಕಾರ ಹಾಕ್ಬಿಟ್ಟು ಮೆಟ್ಲು ಹತ್ತೋ ಮುಂಚೆ ಈ ಕಡೆ ನಮ್ಮ ಬಲಭಾಗಕ್ಕೆ ಬರುತ್ತೆ. ಬಲಭಾಗದಲ್ಲಿ ಆಂಜನೇಯ ದೇವರು ಇದೆ ವಿಗ್ರಹ ಆ ಬೆಟ್ಟದ ಮೇಲೆ.
ಮತ್ತು ನಮ್ಮ ಮಂಡಿ ಏನಿದೆ, ನಮ್ಮ ಮಂಡಿನ ಒಂದು ಅಲ್ಲಿ ವಿಗ್ರಹ ಇದ್ರ ಥರನೇ ಸ್ವಲ್ಪ ಅದು ಚಿಪ್ಪೆಗಳ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಮ್ಮ ಮಂಡಿನ ನಾವು ಅದ್ರ ಮೇಲೆ ಇಟ್ಬಿಟ್ಟು ಮುಂದಕ್ಕೆ ಹೋದರೆ ನಮಗೆ ಬೆಟ್ಟ ಹತ್ತೋದಕ್ಕೆ ತುಂಬ ಸಲೀಸಾಗುತ್ತೆ ಅನ್ನೋ ರೀತಿಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನನಗೂ ಗೊತ್ತಿರಲಿಲ್ಲ. ನಾವು ಕೂಡ ಅಲ್ಲೇನಿತ್ತೋ ಅದೇನು ಓದಿದ್ವೋ ಅದ್ರ ತಕ್ಕಂಗೆ ಹತ್ತಿದ್ವಿ. ಪ್ರಾಣದೇವರು ಕೂಡ ನಮಗೆ ನಿಜವಲ್ಲೂ ಸಹಾಯ ಮಾಡಿದ್ರು ಅಂತಲೇ ನಾನು ಹೇಳ್ಬೋದು. ಎಷ್ಟೇ ಆದರೂ ನಾನು ನಮ್ಮನೆ ಹನುಮಪ್ಪ, ನಾನು ಖಂಡಿತವಾಗಿಯೂ ನಂಬ್ತೀನಿ ನಮ್ಮನೆ ಹನುಮಪ್ಪನ. ಮತ್ತು ಶಕ್ತಿ ಕೊಟ್ಟರು, ಆಮೇಲೆ ಧೈರ್ಯ ಕೊಟ್ಟರು. ಅಷ್ಟು ಸ್ಟೆಪ್ಸು ನಿಮ್ಗಳಿಗೆ ಹತ್ತಕ್ಕಾಗುತ್ತೆ ಅಂತ. ಯಾಕೆ ಅಂತಂದರೆ, ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ದೊಡ್ಡ ಮಗ ಹಂಗೂ ಹಿಂಗೂ ಅವನಿಗೆ 10 ವರ್ಷ ಹಾಗೂ ಹೀಗೂ ಹತ್ತು ಬಿಡ್ತಾನೆ ಅನ್ನೋ ಒಂದು ನಂಬಿಕೆ ನನಗಿತ್ತು. ಚಿಕ್ಕೋನು ಇನ್ನು 3 ವರ್ಷ ಅವನಿಗೆ, ಅವನ್ನ ಇಟ್ಕೊಂಡು ಹೇಗೆ ಹತ್ತೋದು ಎಲ್ಲ. ಪಾಪ ನನ್ನ ಹಸ್ಬೆಂಡ್ ಒಬ್ಬರೇ ಮೇಲೆ ಪೂರ್ತಿ ಅವನ್ನ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ನನ್ನ ಕೈಯಲ್ಲಿ ನಾನು ಹತ್ತೋದೇ ನನಗೆ ಕಷ್ಟ ಅನ್ನೋ ಥರ ನನಗೆ ಇತ್ತು. ಸೊ ಈ ಥರ ಇರುವಾಗ ಹೇಗೆ ಅಂತ ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಒಟ್ಟಿನಲ್ಲಿ ಹರಕೆ ತೀರಿಸಲೇಬೇಕು ಅಂತ ಅಂದ್ಕೊಂಡು ಹೋದ್ವಿ, ಹತ್ತಿದ್ವಿ, ಹರಕೆ ಎಲ್ಲ ತೀರಿಸಿದ್ವಿ, ಆಮೇಲೆ ಬಂದ್ವಿ. ಮಿರಾಕಲ್ ಏನು ಅಂತಂದರೆ, ಅಲ್ಲಿ ಬಂದು ನಾವು ರೂಮಲ್ಲಿ ಕೂತ್ಕೊಂಡ್ವಿ ಅಲ್ವಾ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವಿ. ನಮಗಂತೂ ನಿಜವಾಗ್ಲೂ ಎಚ್ಚರನೇ ಇಲ್ಲ, ಅಷ್ಟು ಸ್ಟ್ರೈನ್ ಆಗೋಗಿತ್ತು ನಮಗೆ. ಆಮೇಲೆ ರೂಮ್ ಬಾಯ್ ಬಂದುಬಿಟ್ಟು ನಾಕ್ ಮಾಡಿದಾಗೆ ಗೊತ್ತಾಯಿತು, ನಾವು ಎಲ್ಲಿದ್ದೀವಿ ಅಂತಂದ್ಬಿಟ್ಟು ಅಂತ. ಅಷ್ಟು ಒಳ್ಳೆ ನಿದ್ದೆ ಭಗವಂತ ನಮಗೆ ಅಲ್ಲಿ ಕರುಣಿಸ್ದ. ಒಳ್ಳೆ ನಿದ್ದೆ ತೊಗೊಂಡ್ವಿ. ಆಮೇಲೆ ಅಲ್ಲಿಂದ ಹೊರಟು ಬೆಂಗಳೂರಿಗೆ ಬಂದ್ವಿ, ಪ್ರಸಾದದ ಸಮೇತ ಬೆಂಗಳೂರಿಗೆ ಬಂದ್ವಿ. ಸೊ ತಿರುಪತಿ ತಿಮ್ಮಪ್ಪ ಅಂತಂದರೆ ಸಾಮಾನ್ಯ ಖಂಡಿತ ಅಲ್ಲ. ಯಾರನ್ನ ನಂಬಿದರೆ ಭಗವಂತ ಖಂಡಿತ ಅವ್ರ ಕೈ ಬಿಡಲ್ಲ ಅನ್ನೋದಕ್ಕೆ ನನಗೆ ಇದೊಂದು ನನ್ನಲ್ಲೇ ನಡೆದ ಘಟನೆ ಇದು ಅಂತ ಹೇಳ್ಬೋದು. ಮತ್ತು ಅಲ್ಲಿ ಹೋದಾಗ ಕೆಲವೊಂದು ಫೋಟೋಸ್ ನಾನು ತೆಕ್ಕೊಂಡಿದ್ದೀನಿ. ಆ ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ ವಿಡಿಯೋದಲ್ಲಿ. ಪ್ಲೀಸ್ ಎಲ್ಲರೂ ಒಮ್ಮೆ ಹೋಗಿ ನೋಡಿ ಹೇಗಿದೆ ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ, ಆಂಜನೇಯಂದು ಅದು ಆಶೀರ್ವಾದ ನಾವು ತೊಗೊಂಡು ಹೊರಟ್ವಿ. ಮಂಡಿ ಚಿಪ್ಪಿಂದು ಅದ್ರ ಮೇಲೆ ಊರೋ ಥರ ಇದೆ, ಅದು ಚಿಪ್ಗಳ ಥರನೇ ಇದೆ ಅದು ಆ್ಯಕ್ಚುಲಾಗಿ. ಅದನ್ನು ಊರ್ಕೊಂಡು ನಾವು ಮೇಲೆ ಹತ್ಕೊಂಡು ಹೋದರೆ ಇನ್ನೂ ನಮಗೆ ತುಂಬ ಇದಾಗುತ್ತೆ, ಕಾಲುಗಳಿಗೆ ಶಕ್ತಿ ಸಿಗುತ್ತೆ ಅಂತ ಅದ್ರ ಮೇಲೆ ಬೋರ್ಡ್ ಮೇಲೆ ಬರ್ತಿದ್ರು. ಅದು ಚೆನ್ನಾಗಿತ್ತು. ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನಿಬ್ಬರು ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊಂಡು ಹತ್ತಿದ್ರು. ಅದು ಇನ್ನೂ ಖುಷಿ ಕೊಡ್ತು ನಮಗೆ ಅಂತ ಹೇಳ್ತಾ, ಈ ವಿಡಿಯೋನ ನಮ್ಮ ತಿರುಪತಿಗೆ ಹೋಗಿ ಬಂದ ಜರ್ನಿನ, ಹರಕೆ ತೀರಿಸಿದ ಜರ್ನಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನಿಮಗೆ ಇಷ್ಟ ಆಗಿದ್ದರೆ ನಾನು ಹೇಳೋ ಅಂಥ ಒಂದು ರೀತಿ ನಾನು ನಿಮ್ಮ ಹತ್ರ ಕನ್ವೆ ಮಾಡೋವಂಥ ರೀತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಇದೇ ಥರದೊಂದು ಬೇರೆ ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.